ಸೊ ಪ್ರೆಸೆಂಟ್ ಇವತ್ತು ಶುಕ್ರವಾರ, ಇವತ್ತು ಕುಂಭಮೇಳ ಹೋಗೋ ದಿನ ಇವತ್ತು. ನನಗೆ ಶುಕ್ರವಾರ ನೈಟ್ 10ರಿಂದ 11 ಗಂಟೆ ಒಳಗಡೆ ನಮ್ಮ ದಾವಣಗೆರೆಯಿಂದ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಪ್ರೆಸೆಂಟ್ ಇವಾಗ ಎಲ್ಲಪ್ಪ ಹೋಗ್ತಾ ಇದೆಯಾ ಬ್ರೋ ಅಂತ ಕೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು, ಬ್ರೋ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀರಾ, ಸೊ ನಮ್ಮ ಕಡೆಯಿಂದ ಏನಾದರೂ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಭಾಳ ಜನ ಕೇಳ್ತಾ ಇದ್ರು, ಬ್ರೋ ಮೋಟೋಲಾಗ್ ಮಾಡಿ ಬರೀ ಅಲ್ಲಿ ಅಷ್ಟೇ ಹೋಗಿ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಇಲ್ಲ ಬ್ರೋ, ಹಿಂಗೆ ನಂದು ಮೆಮೊರಿ ಕಾರ್ಡ್ ಅಂದರೆ ಫುಲ್ ಆಗಿದೆ, ಸೊ ಆಗ ಮೆಮೊರಿ ಕಾರ್ಡ್ ಇಲ್ಲ. ಅದಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಫ್ರೆಂಡು, ಬ್ರೋ ನಾವು ನಮ್ಮ ಕಡೆಯಿಂದ ಮೆಮೊರಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಕೇಳಿದೆ, ಬ್ರೋ ಮೆಮೊರಿ ಕಾರ್ಡ್ ಹಂಗೆ ಕೊಡೋದು ಬೇಡ, ನನ್ನ ಕಡೆಯಿಂದ ಆಗೊಂದು ಹೆಲ್ಪ್ ನಾ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಕಡೆಯಿಂದ ಏನಾಗ್ಬೋದು ಅಂತ ಕೇಳಿದೆ. ಇಲ್ಲ ಬ್ರೋ ಏನು ಬೇಡ, ಹಾಗೆ ತಗೊಂಡೋಗಿ ಅಂತ ಹೇಳಿದ್ರು. ಇಲ್ಲ ಬ್ರೋ ಹಾಗೆ ನಾನು ಏನು ಇಸ್ಕೊಳಲ್ಲ, ಸೊ ಇಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿದೆ. ಸೊ ಅವಾಗ ಬ್ರೋ ನೀವೇನು ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳಿದೆ. ಬ್ರೋ ನಮ್ದು ಹಿಂಗೆ BIT ರೋಡಲ್ಲಿ ಶಾಪ್ ಇದೆ ಅಂತ ಹೇಳಿದ್ರು. ಅಂದರೆ ಮೊಬೈಲ್ ಶಾಪ್ ಅಂದರೆ ಅಕ್ಸರೀಸ್ ಸಿಗುತ್ತೋ ಇಲ್ಲ ರಿಪೇರಿನೋ ಕ್ಲಿಯರ್ ಕಟ್ಟಾಗಿ ನನಗೆ ಗೊತ್ತಿಲ್ಲ. ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಷ್ಟೇ. ಅದರ ಹೆಸರು ನನಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು, ಹಾಗೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮೆಸೇಜ್ ಮಾಡಿದ್ರು. ಮೆಮೊರಿ ಕಾರ್ಡ್ ತೊಗೊಂಬಂದಿದ್ದೀನಿ ನೋಡಿ, ನಿಮ್ಮ ಗೋಪ್ರೋಗೆ ಸೆಟ್ ಆಯಿತು ಅಂದರೆ ತಗೊಂಡು ಹೋಗಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಗೋಪ್ರೋಗೆ ಅಲ್ಲಿ ಅಷ್ಟೇ ಸಿಗೋದು, ಯಾಕಂದರೆ ನಾರ್ಮಲ್ ಮೆಮೊರಿ ಕಾರ್ಡು ಗೋಪ್ರೋ ಬರೋಲ್ಲ. ಸೊ ಈ ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ, ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಕುಂಭಮೇಳ ಹೋಗೋದಕ್ಕೆ. ಸೊ ಈ ವಿಡಿಯೋ ಅಲ್ಲಿ ಗೊತ್ತಿಲ್ಲ ಏನು ಸಿಗುತ್ತೆ ಅಂತೇಳಿ ವಿಡಿಯೋದಲ್ಲಿ ಕಂಟಿನ್ಯೂ ನೋಡ್ತಾ ಇರಿ. ಈಗ ಏನಾದರೂ ಯೂಸ್ಫುಲ್ ಐಟಮ್ಸ್ ಇದ್ದರೆ ಸೊ ಮಿಸ್ ಮಾಡದೆ ಬ್ರದರ್ ಶಾಪ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಸೀದಾ ಹೋಗಿ ಶಾಪ್ ಹತ್ರ ಸಿಗ್ತೀನಿ. ಹಾಗೆ ಇನ್ನೊಂದ್ಸಲ ಯಾರ್ಯಾರು ನಾನು ಕುಂಭಮೇಳಕ್ಕೆ ಹೋಗ್ತಾ ಇರೋದಕ್ಕೆ ವಿಶ್ ಮಾಡಿದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆ ಜನ ಸಪೋರ್ಟ್ ಮಾಡಿದ್ದಾರೆ ಕುಂಭಮೇಳಕ್ಕೆ ಹೋಗೋಕ್ಕೆ. ನನ್ನ ಕೈಲಾದಷ್ಟು 1 ರೂಪಾಯಿಂದ ಹಿಡಿದು 30 ರೂಪಾಯಿಂದ ಹಿಡಿದು 20, 100, 2000 ಒಬ್ಬರು ನಮ್ಮ ಬೈಕಿಂಗ್ ಕಮಿಟಿಯವರೇ, ಗೊತ್ತಿಲ್ಲ ಅವ್ರ ಹೆಸರು ಹೇಳ್ಬೇಕು ಬೇಡ, ಅವ್ರ ಪರ್ಮಿಷನ್ ತಗೊಂಡು ಅವರು ಇಲ್ಲ ಹೇಳು ಅಂದರೆ ಹೇಳ್ತೀನಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ನಮ್ಮ ದಾವಣಗೆರೆ ಹತ್ರ ತೆಲಿಗೆಯವರು, ಸೊ ಅವರು ಸಹ 2000 ರೂಪಾಯಿ ಇದು ಮಾಡಿದರು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ ಶಾಪ್ ಹತ್ರ ಸಿಗ್ತೀನಿ. ಕುಂಭಮೇಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ಚಪಾತಿ ಮಾಡ್ಕೋಬೇಕು, ಆಮೇಲೆ ಬೈಕಿಗೆ ಪೆಟ್ರೋಲ್ ಹಾಕಿಲ್ಲ. ಸೊ ಇದು ನಮ್ಮ ಬ್ರದರ್ ಗಾಡಿ ತೊಗೊಂಬಂದಿದ್ದೀನಿ ಇವಾಗ. ಬನ್ನಿ ಶಾಪಲ್ಲಿ ಏನು ಸಿಗುತ್ತೆ, ಏನು ಬ್ರದರ್ ಏನು ಗೊತ್ತಿಲ್ಲ, ಅಲ್ಲೋ ಮಾತಾಡೋಣ, ಅಲ್ಲಿ ಸಿಗ್ತೀನಿ ನಿಮಗೆ. ಇದು ಕುಂಭಮೇಳ ಹೋಗೋ ದಿನ ಅಂದರೆ ಇವಾಗ ಪ್ರೆಸೆಂಟ್ ಸಾಯಂಕಾಲ ಎಷ್ಟಪ್ಪ ಅಂದರೆ ಟೈಮು ಗೊತ್ತಿಲ್ಲ, ಗೊತ್ತಾಗುತ್ತೆ ಎಷ್ಟು 6 ಗಂಟೆನ 6:30 ಆಗಿದೆ ಇವಾಗ. ಇನ್ನು 4-4:15 ತಾಸಿಗೆ ನಮ್ಮ ದಾವಣಗೆರೆ ಬಿಡ್ತೀನಿ. ಈ ವಿಡಿಯೋನ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಅಂದರೆ ಕುಂಭಮೇಳ ಹೋಗೋ ದಿನ ನೆಕ್ಸ್ಟ್ ಡೇ ಹಾಕ್ತೀನೋ ಇಲ್ಲ ಯಾವಾಗ ನೆಕ್ಸ್ಟ್ ಡೇ ಹಾಕ್ತೀನೋ ಗೊತ್ತಿಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹಾಗಾಗಿ ಪ್ರಯತ್ನ ಮಾಡ್ತೀನಿ. ಕಂಟಿನ್ಯೂ ನೋಡ್ತಾ ಇರಿ, ನಿಮ್ಮ ಸಪೋರ್ಟ್ ಇರಲಿ. BIT ರೋಡಲ್ಲಿ ಬಂದರೆ ನಿಮಗೆ ಅಜಯ್ ಬಿರಿಯಾನಿ ಇದೆ, ಬಿಟ್ಟರೆ DC ಕೆಫೆ ಅಂತ ಇದೆ. ಅದರ ಅಪೋಸಿಟೇ ಬಂದರೆ ಶಿವ ಕಮ್ಯುನಿಕೇಷನ್ ಅಂತೇಳಿ, ಶಶಿ ಅಂತ ಅವ್ರ ಹೆಸರು, ಮರ್ತೋಗ್ಬಿಟ್ಟೆ ಮದುವೆ ಇದರಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಮೊಬೈಲಿಗೆ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಗಳು ಸಿಗ್ತವೆ. ಅಂದರೆ ಮೆಮೊರಿ ಕಾರ್ಡಿಂದ ಹಿಡಿದು ಪೆನ್ ಡ್ರೈವ್ ಆಗಿರ್ಬೋದು, ಮೊಬೈಲಿಗೆ ಪೌಚ್ ಆಗಿರ್ಬೋದು, ಸೊ ಟೋಟಲ್ ಎಲ್ಲ ಐಟಮ್ ಸಿಗ್ತವೆ. ಏನು ಬ್ರೋ ಅಂಗಡಿ ಖಾಲಿ ಇದೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಐಟಮ್ಗಳೆಲ್ಲ ಖಾಲಿ ಆಗಿದ್ದಾವೆ, ಆರ್ಡ್ರ್ ಮಾಡಿದ್ದಾರೆ, ಸದ್ಯದಲ್ಲೇ ಮತ್ತೆ ಫಿಲ್ ಆಗುತ್ತೆ. ಸೊ ನೀವೇನಾದರೂ ಆಂಜಮನೆಯಲ್ಲಿದ್ದರೆ BIT ರೋಡಲ್ಲಿ ಬಂದರೆ ಸೊ ಮಿಸ್ ಮಾಡಿದೆ ಬ್ರದರ್ನ ಒಂದ್ಸರಿ ಮೀಟಾಗಿ. ಹೇಳಿದ್ನಲ್ಲ, ಪ್ರಯಾಗ್ರಾಜ್ ಹೋಗೋರಿಗೆ ಬ್ರದರು ಮೆಮೊರಿ ಕಾರ್ಡ್ನ ಇದು ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ. ಅಂದರೆ ಸ್ಪಾನ್ಸರ್ ಅಲ್ಲ ಅದು, ಅವ್ರು ಹೇಳಿದ್ರು ಬ್ರೋ ವಿಡಿಯೋ ಏನು ಬೇಡ ಅಂತ ಹೇಳಿದ್ರು. ಬಟ್ ನಾನಾಗೆ ಮಾಡ್ತಾ ಇರೋದು. ಸೊ ಈ ಕಡೆ ಬಂದರೆ ಸೊ ಮಿಸ್ ಮಾಡಿದೆ ಬ್ರದರ್ ಶಾಪ್ನ ಒಂದ್ಸರಿ ವಿಸಿಟ್ ಮಾಡಿ. ಸದ್ಯಕ್ಕೆ ಈ ವಿಡಿಯೋನ ಹೆಂಗೆ ಸ್ಟಾರ್ಟ್ ಮಾಡಿದೆ, ಎಲ್ಲಿಂದ ಮಾಡಿದೆ ನಿಜವೂ ಗೊತ್ತಾಗ್ತಿಲ್ಲ. ಒಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಮೇನ್ ಪ್ರೆಸರ್ ಇದೆ. ಅಂದರೆ 3 ದಿವಸದಿಂದ ಮದುವೆ ಮಾಡಿ ಪ್ರೆಸೆಂಟ್ ಇವಾಗ ನಾವು ಮಳೆಯ ಮನೆಗೆಲ್ಲ ಐಟಮ್ಗಳೆಲ್ಲ ಗೊತ್ತಿರುತ್ತೆ ನಿಮಗೆ ಮದುವೆ ಅಂದರೆ. ಸೊ ಉಳಿದ ಐಟಮ್ ಎಲ್ಲ ತಗೊಂಬಂದು ಎಲ್ಲ ಸೆಟಪ್ ಮಾಡಿ ಜಸ್ಟ್ ಇವಾಗ ಬಂದೆ. ಇಲ್ಲೇ ಇರೋದು ನಮ್ಮ ಮನೆ ಪಕ್ಕ ಇರೋದು, ಬಟ್ ಮನೆಗೆ ಹೋಗಿ ಮತ್ತೆ ಗೋಪುರ ಹಾಕೊಂಬಂದೆ. ಟೆನ್ಷನಾಗಿ ಏನು ಮಾತಾಡ್ತಿದ್ದೀನೋ ಗೊತ್ತಿಲ್ಲ. ಏನಾದರೂ ಸಣ್ಣ ಪುಟ್ಟ ತಗೊಳ್ಳೋದ್ರೆ ಹೊಟ್ಟೆ ಹಾಕೊಂಬಿಡಿ. ಸಿಗ್ತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ, ಒಟ್ಟು ಸಿಗ್ತೀನಿ ನಿಮಗೆ. ಬಟ್ ಕಂಟಿನ್ಯೂಟಿ ಅಂತ ಇದ್ದೇ ಇರುತ್ತೆ. ಸೊ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಿರ್ತಾರೆ ವಿಡಿಯೋನ ಸೊ ಮಿಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಡಿ, DVG_ಶಶಿ ಅಂತ ಇರುತ್ತೆ. ಅಲ್ಲಿ ಅಂದರೆ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ. ಇದರಿಂದ ಪ್ರಯಾಗ್ರಾಜ್ ಇರ್ಬೋದು, ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು. ಬಟ್ ಅಯೋಧ್ಯೆ ಕಾಶಿ ಏನಾದ್ರು ಬೈ ಚಾನ್ಸ್ ರೆಡ್ ಝೋನ್ ಏನಾರು ಇತ್ತು ಅಂದರೆ ಸೊ ರಿಟರ್ನ್ ಬಂದುಬಿಡ್ತೀನಿ. ಸೊ ಪ್ರಯಾಗ್ರಾಜ್ ಮಾತ್ರ ಪಕ್ಕ ಹೋಗೋದು, ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಮಿಸ್ ಮಾಡದೆ ಬನ್ನಿ. ಈಗ ನಿಮಗೆ ಅಂದಿವೆ ನೆಕ್ಸ್ಟ್ ಎಲ್ಲಿ ಸಿಗ್ತೀನೋ ಗೊತ್ತಿಲ್ಲ, ಹೊಸಪೇಟೆ ಇರ್ತೀನೋ, ಅಲಹಾಬಾದ್ನಲ್ಲಿ ಸಿಗ್ತೀನೋ, ಯಾವ ಹೈವೇದಲ್ಲಿ ಸಿಗ್ತೀನೋ ಗೊತ್ತಿಲ್ಲ, ಸಿಗ್ತೀನಿ. ಕಂಟಿನ್ಯೂಟಿ ಇರಲಿ. ಸೊ ಜೊತೆಗಿರಿ. ಇದರಲ್ಲಿ ರೈಡಲ್ಲಿ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಯಾರ್ಯಾರು ವಿಶ್ ಮಾಡಿದಾರ ರೈಡಿಗೆ, ಹಾಗೆ ಯಾರ್ಯಾರು ಸ್ಪಾನ್ಸರ್ ಮಾಡಿದಾರ, ಸೊ ಎಲ್ಲರ ಆಶೀರ್ವಾದ ಎಲ್ಲರ ಆಶಯದೊಂದಿಗೆ ರೈಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರ ಜೊತೆಗಿದ್ದೀರಾ ಅನ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೊನೆ ತನಕ ಜೊತೆಗಿರಿ. ಕೊನೆ ತನಕ ಅದು ಹಂಗಲ್ಲ, ರೈಡ್ ಮುಗಿಸ್ಕೊಂಡು ಬರೋ ತನಕ ಅದಾದಮೇಲೆ ಜೊತೆಗಿರಿ. ಸೊ ಸಿಗ್ತೀನಿ ನಿಮಗೆ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಪವರ್ ಬ್ಯಾಂಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರೆಸೆಂಟ್ ಇವಾಗ ಇಲ್ಲಿ ಬಂದಿದ್ದೀನಿ. ಸೊ ಅವ್ರು ಬರಲಿ, ಅವ್ರು ಬಂದಮೇಲೆ ಪವರ್ ಬ್ಯಾಂಕ್ ಇಸ್ಕೊಂಡು ಸೊ ನೆಕ್ಸ್ಟ್ ಎಲ್ಲಿಗಪ್ಪ ಅಂದರೆ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಸ್ಕೊಂಬರ್ಬೇಕು. ಸ್ಕ್ರೀನ್ ಗಾರ್ಡು ಕಚ್ಚಾಗಿದೆ. ಸೊ ಲಾಂಗಲ್ಲಿ ಹೋಗ್ತಾ ಇರೋದು ಯಾಕೆ ಬೇಕು ಸೇಫ್ಟಿಗೆ ಅಂತ ಸ್ಕ್ರೀನ್ ಗಾರ್ಡ್ ಹಾಸ್ಕೊಂಬಿಡೋಣ ಅಂತ ಸ್ಕ್ರೀನ್ ಗಾರ್ಡ್ ಹಾಸ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಸೊ ನೋಡಿ ಇನ್ನೊಂದು 2 ಅವರ್ ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಬೇಕು. ನಾನು ಇನ್ನೂ ಒಂದೊಂದೇ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡೋಣ, ಮದುವೆ ಇತ್ತಲ್ಲ, ಸೊ ಹಾಗಾಗಿ ಈ ಥರ ಆಗ್ತಾಯಿದೆ. ಸೊ ಅವ್ರ ಹತ್ರ ಮಾತಾಡಿದೆ, ಗೋಪುರ ಆನ್ ಮಾಡದೆ ಮಾಡಿಬಿಟ್ಟೆ.
ಸೊ ಯಶ್ವಂತ್ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು. ಸೊ ಅವರು ಒಂದು 10,000 mAh ಪವರ್ ಬ್ಯಾಂಕ್ ಕೊಟ್ಟರು. ಸೊ ಏನು ಗೊತ್ತಾ, ಸಪೋರ್ಟಿಂಗ್ ಏನು ಗೊತ್ತಾ, ಈ ಥರ ಸಿಗುತ್ತಲ್ಲ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನನಗೆ. ಕೊಡ್ತಾ ಇರೋ ಪದ್ಧತಿ ನಮ್ಮ ಹಿಸ್ಟ್ರಿಲಿ ಮುಂಚೆಯಿಂದ ಇತ್ತು. ಪದ್ಧತಿ ನಮ್ಮ ಇತಿಹಾಸದಲ್ಲೇ ಇದೆ. ಅವಾಗಿನ ಕಾಲದಲ್ಲಿ ದುಡ್ಡಿದ್ದಿಲ್ಲ. ಅವಾಗಿನ ಕಾಲದಲ್ಲಿ ಇದ್ದಿದ್ದೆ ಇವರು ರಾಗಿ ಬೆಳೆದ್ರೆ ಜೋಳ ಬೆಳೆದ್ರೆ ರಾಗಿ ಕೊಟ್ಟು ಆ ಕಡೆಯಿಂದ ಜೋಳ ತಗೊಂತ ಇದ್ರು. ಜೋಳ ಬೆಳೆದವನು ಅಕ್ಕಿ ಕೊಟ್ಟನಿಗೆ, ಅಕ್ಕಿ ಬೆಳೆದನಿಗೆ ಅದನ್ನ ಕೊಟ್ಟು ಅಕ್ಕಿ ತಗೊಂತ ಇದ್ರು. ಸೊ ಇದು ನಮ್ಮ ಹಿಸ್ಟ್ರಿ ಇದ್ದಿದ್ದು ಮುಂಚೆಯಿಂದ. ಬಟ್ ಯಾವಾಗ ದುಡ್ಡು ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಅವಾಗ ಕೊಡು ತಗೊಳ್ಳೋ ಪದ್ಧತಿ ಎಲ್ಲ ಹೋಯ್ತು. ಈಗ ಆ ಪದ್ಧತಿನ ಓಕೆ ಯಜಮಾನ್ರು ಹೋಗ್ರಿ. ಸೊ ಆ ಪದ್ಧತಿನ ನಾನು ಮುಂದುವರ್ಸಿದ್ದೀನಿ ಅನ್ನೋ ಒಂದು ಸಣ್ಣ ಏನಪ್ಪ ಅದು ಖುಷಿ ಆಗ್ತಾ ಇದೆ ನಿಜವಾಗ್ಲು. ಮೇನ್ ಏನು ಗೊತ್ತಾ, ಸಪೋರ್ಟ್ ಏನಾದರೂ ಒಂದು ಸ್ಟೋರಿ ಹಾಕಿದಾಗ ಬನ್ನಿ ಬ್ರೋ ನಾವು ಇದೀವಿ ಅಂತಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಥರ ಸಪೋರ್ಟು ಎಲ್ಲರಿಗೂ ಸಿಗಬೇಕು. ಒಬ್ರಿಗೆ ಒಂದು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಯಾರೋ ಇದ್ದಾರೆ ಬ್ರೋ, ಒಂದು ಮಾತು ಹೇಳ್ತೀನಿ, ಬಟ್ ಬೈ ಚಾನ್ಸ್ ಏನಾರು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಏನಾರು ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ನಿಮ್ಮ ಹತ್ರ ಇರ್ಬೋದು, ಬೈ ಚಾನ್ಸ್ ಇತ್ತು ಅಂದ್ರೂ ಬಟ್ ಈ ಥರ ಇಸ್ಕೊಂಡು ಹೋಗಿ ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಬಾಂಡಿಂಗ್ ಬೆಳೆಯುತ್ತಾರಲ್ಲ, ಆ ಬಾಂಡಿಂಗಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಥರ ಒಂದು ಫೀಲ್ ಇರುತ್ತೆ. ಅದು ಫೀಲಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಬಿಡಿ. ಇದೆಲ್ಲ ಎಷ್ಟು ಖುಷಿ ಆಯಿತು. ಸೊ ಆಮೇಲೆ ಇನ್ನೊಬ್ಬ ಬ್ರದರು, ಬ್ರೋ ನೀವು ಎಲ್ಲಿದ್ದೀರಿ ಹೇಳಿ, ಅಲ್ಲಿ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇನ್ನೊಬ್ಬ ಬ್ರದರ್ ಪವರ್ ಬ್ಯಾಂಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ 3, ಇದು ಒಂದು 4, ಈ ಬ್ರದರ್ ಒಬ್ಬರು 5 ಕೊಡ್ತಾ ಇದ್ದಾರೆ. ಇವಾಗ ತೊಗೊಂಡೋಗಿ ಅದನ್ನ ಚಾರ್ಜಿಗೆ ಇಡಬೇಕು. ಈಗ ಬ್ರದರ್ ಕೊಡ್ತಾರಲ್ಲ ಅದನ್ನ ತೊಗೊಂಡೋಗಿ ಒಂದು 2 hours ಚಾರ್ಜಿಗೆ ಇಟ್ಟು ತೊಗೊಂಡೋಗ್ಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಗೊತ್ತಿಲ್ಲ ಕಂಟೆಂಟ್ ಏನಂತ ಮಾಡ್ತಾಯಿದ್ದೀನಿ, ಪ್ರೆಸೆಂಟು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಒಂದೊಂದೇ ವಿಷಯಗಳನ್ನ ಸುಮ್ಮನೆ ಹಾಕ್ಕೊಂಡು ತಗೊತಾ ಇದ್ದೀನಿ. ನನಗೆ ಏನೇನು ಬರ್ತಾ ಇದೆ ನಿಮ್ಗೆ ಮುಂದಿರ್ತೀನಿ. ನಾನು ಮುಂಚೆನೇ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಸ್ಕ್ರಿಪ್ಟೆಡ್ ವಿಡಿಯೋ ಏನು ಮಾಡಲ್ಲ. ನನಗೇನು ಅನ್ಸುತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ಕ್ಯಾಮ್ರಾ ಆನ್ ಮಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ಆ ಪ್ರೆಸೆಂಟ್ ನನ್ನ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬೈ ಚಾನ್ಸ್ ಏನಾದರೂ ಬೇಜಾರಾದರೆ ಕ್ಷಮೆ ಇರಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ, ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ತಿಳಿಸಿ, ತಿದ್ಕೊಳ್ಳೋಣ. ಇಲ್ಲಿ ಯಾರೂ ಪರ್ಫೆಕ್ಟ್ ಅಂತ ಇಲ್ಲ ಜಗತ್ತಲ್ಲಿ. ಎಲ್ಲರೂ ಕಲಿಯೋದು ಇದ್ದಿದ್ದೆ ಜೀವನ ಪರ್ಯಂತ, ಕಲಿಯೋಣ. ಪವರ್ ಬ್ಯಾಂಕ್ ಬೇಕು ಅಂತ ಹಾಕಿದ್ನಲ್ಲ, ಸೊ ಒಂದು ಮನವಿ ಗೆಳೆಯರೇ 3 ಪವರ್ ಬ್ಯಾಂಕ್ ಅವಶ್ಯಕತೆ ಇದೆ. ಸೊ ಯಾರಾದರೂ ಕೊಟ್ಟರೆ ರಿಟರ್ನ್ ಬಂದಮೇಲೆ ಕೊಡ್ತೀನಿ, ಈ ಟ್ರಿಪ್ಗೆ ಅವಶ್ಯಕತೆ ಇದೆ ಅಂತ DM ಮಾಡಿ ಅಂತ ಹಾಕಿದ್ದೆ. ಸೊ ಪ್ರೆಸೆಂಟ್ ಇವಾಗ ಬ್ರದರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಬ್ರು ಬ್ರದರ್ ಬರ್ತಾ ಇದ್ದಾರೆ ಕೊಡೋದಕ್ಕೆ. ಸೊ ಪೋಸ್ಟ್ನ ಡಿಲೀಟ್ ಮಾಡಿದೆ, ಯಾಕಂದರೆ ಮಿಸ್ಯೂಸ್ ಆಗ್ಬಾರ್ದಲ್ಲ. ಸೊ ನನಗೆ ಬೇಕಾಗಿರೋಷ್ಟು ಸಿಕ್ಕಿದೆ ನನಗೆ ಇವಾಗ. ಸೊ ಹಾಗಾಗಿ ಪೋಸ್ಟ್ನ ಡಿಲೀಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಟಚ್ಚಲ್ಲಿರಿ. ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ. ಸಿಗೋಣ ನಮಗೆ. ಆಗಲೇ ಗೋಪುರ ಆನ್ ಮಾಡೋದು ಮರ್ತುಬಿಟ್ಟೆ ಪ್ರಶಾಂತ್ ಬ್ರೋ ಕೊಟ್ಟಾಗ. ಮನು ಅಂತಂದ್ರ, ಸೊ ಮನು ಅಂತೇಳಿ ಆಗಲಿ ಎಲ್ಲೊಬ್ರು ಕೊಟ್ಟರು ನನಗೆ, ಬಟ್ ಕ್ಯಾಮ್ರಾ ಮರ್ತುಬಿಟ್ಟೆ ನಾನು. ಹೌದ್ರಾ? ಎಷ್ಟು 10,000 20ರಾ? ಓಕೆ, ಅವರು 10,000 ಕೊಟ್ಟರು ನನಗೆ. ನನಗೆ ಇನ್ನೂ ಯೂಸ್ ಆಗುತ್ತೆ. ಹೆಂಗಾದ್ರೂ ಪ್ಯಾಕೆಟ್ರಲ್ಲ ಇದು. ಓಕೆ ಬ್ರೋ, ಡನ್. ನಾನು ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ. ನಾನು ನಿಮಗೆ ಬಂದು ನಾನು ಕಾಲ್ ಮಾಡ್ತೀನಿ. ಥ್ಯಾಂಕ್ಸ್ ಬ್ರೋ ಕೊಡೋದಕ್ಕೆ, ಖುಷಿ ಆಯ್ತು. ಥ್ಯಾಂಕ್ಸ್ ಬ್ರೋ, ಸಿಗ್ತೀವಿ ಬ್ರೋ ಮತ್ತೆ. ಓಕೆ ಬ್ರೋ. ಮನೇಲಿ ಇದ್ದಂತೆ ನನ್ನ ಸ್ಟೋರಿ ನೋಡಿ ತೊಗೊಂಬಂದಿಟ್ಕೊಂಡಿದ್ರಂತೆ ಕೊಡಬೇಕು ಅಂತೇಳಿ. ಸೊ ವೀಡಿಯೋ ಲೆಂತಿ ಆಯ್ತು ಅಂತೇಳಿ ಬೈಯಕ್ಕೆ ಹೋಗ್ಬಿಡಿ. ಏನು ಬ್ರೋ ನೋಡೋದು ಅಂತೇಳಿ ದಯವಿಟ್ಟು ಬೈಯಕ್ಕೆ ಹೋಗ್ಬಿಡಿ. ನನಗೆ ಇವತ್ತು ನನಗೆ ಅನಿಸಿದ್ದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಏನೋ ಒಂಥರ ಖುಷಿ ನನಗೆ. ಬೈಯಕ್ಕೆ ಹೋಗ್ಬೇಡಿ, ಬೈಕನ್ನಕ್ಕೆ ಹೋಗ್ಬೇಡಿ. ಬೈ ಚಾನ್ಸ್ ಬೈಯೋದಿದ್ರೆ ಯೂಟ್ಯೂಬಲ್ಲಿ ಬಂದು ಬೈಯಕ್ಕೆ ಹೋಗ್ಬೇಡಿ. ಅಂತ ಬೈಲೇಬೇಕು ಅನಿಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಸಪ್ರೇಟಾಗಿ ಇನ್ಬಾಕ್ಸಲ್ಲಿ ಬೇಕಾದ್ರೆ ಬೈಬೋದು, ಏನು ಟೆನ್ಷನ್ ಇಲ್ಲ. ಯಾಕಂದರೆ ಹೋಗ್ಲಿಕ್ಕೇನು ಯಾವ ಥರ ತೊಗೊತೀವೋ ತೆಗಲಿಕ್ಕೇನೋ ಅದೇ ಥರ ತೊಗೋಬೇಕು ಅನ್ನೋ ಮನಸ್ಸಿದೆಯೋ ನಾನು. ಯಾಕಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ. ಎಲ್ಲರಿಗೂ ಇಷ್ಟ ಆಗಿ ಚಾನ್ಸೇ ಇಲ್ಲ. ಸೊ ಬ್ರೋ ಫುಲ್ ಮಾಡಿಬಿಡ್ರಿ. ಸೊ R15ಗೆ ದಾವಣಗೆರೆ ಟು ಪ್ರಯಾಗ್ರಾಜ್ ಫಸ್ಟ್ ಫ್ಯೂಲ್ ಅಪ್ ದಾವಣಗೆರೆಯಲ್ಲಿ ಮಾಡ್ತಾ ಇರೋದು, ಫುಲ್ ಟ್ಯಾಂಕು. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫುಲ್ ಬೇಡ, ಸ್ವಲ್ಪ ಗ್ಯಾಪ್ ಇರಲಿ. ಹಾಂ ಸಾಕು. ಚೇಂಜ್ ಇದೆ 850ನಾ? ಸೊ ಪ್ರೆಸೆಂಟ್ ಇವಾಗ 850 ರೂಪಾಯಿ 8 ಲೀಟ್ರ್ 17 ಹಿಡಿತು. ದಾವಣಗೆರೆ ಟು ಪ್ರಯಾಗ್ರಾಜು. ಹಾಗೆ ಇನ್ನೊಂದು, ಸೊ ಓಡಿವೋ ಎಷ್ಟೆಷ್ಟಾಗಿದೆ ಏನು ಕಿಲೋಮೀಟರ್ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಇದು ಮಾಡ್ಕೊಂಬಿಡ್ತೀನಿ. ಸೊ ಇವಾಗ 0 ಮಾಡ್ಕೊಂಬಿಡ್ತೀನಿ. 1 ಸೆಕೆಂಡು. ಓಡಿವೋ 38,460 ಇದೆ ನೋಡ್ಕೊಂಬಿಡಿ. 38,460 ಓಡಿವೋ ಟೋಟಲ್ ಕಿಲೋಮೀಟರ್ ಇರೋದು. ಸೊ ಟ್ರಿಪ್ಪನ್ನು 0 ಮಾಡ್ತೀನಿ. ಹಾಗೆ ಟ್ರಿಪ್ ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋವಾಗ ಬ್ರದರ್ ಸಿಕ್ಕರು. ನಿಮ್ಮ ಹೆಸರು ಮನೋಜ್ ಅಂತೇಳಿ. ಸೊ ಬ್ರದರ್ ಕೇಳಿದರು ಕ್ಯಾಮ್ರಾ ಹಾಕಿದ್ದೀರಲ್ಲ, ಸೊ ಹಾಗಾಗಿ. ಸೊ ಹಾಗೆ ಟ್ರಿಪ್ ಟು 0 ಮಾಡಿದ್ದೀನಿ. 850 ರೂಪಾಯಿ, ಕರೆಕ್ಟ್ 850.82 ಪೈಸೆ ಆಯಿತು. 850 ರೂಪಾಯಿ ರೌಂಡ್ ಫಿಗರ್ ತೊಗೊಂಡ್ರು. ಫ್ಯೂಲ್ ಆಗಿದೆ. ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಆದಷ್ಟು ಮೈಲೇಜ್ ಎಷ್ಟು ಕೊಡುತ್ತೆ, ಏನು ಎತ್ತ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ವಿಡಿಯೋದಲ್ಲಿ. ಹೆಂಗೆ ಗೊತ್ತಾ, ಜರ್ನಿ ನಿಮ್ಮ ಹತ್ರ ಏನೇನು ಶೇರ್ ಮಾಡೋಕ್ಕಾಗುತ್ತೋ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ. ಕಂಟಿನ್ಯೂ ನೋಡ್ತಾ ಇರಿ. ಒಂದೇ ವಿಡಿಯೋದಲ್ಲಿ ನಿಮಗೆ ಎಲ್ಲ ತಲೆ ತಿನ್ನೋದು ಬೇಡ. ಓಕೆ, ಪೆಟ್ರೋಲ್ ಹಾಕ್ಸಿದ್ದೀನಿ, ಪೂಜೆ ಮಾಡಿ ಹೋಗ್ತೀನಲ್ಲ, ಅಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಪೋರ್ಟ್ ಇರಲಿ. ನೀವೆಲ್ಲರ ಜೊತೆಗಿದ್ದೀರ ಅನ್ನೋ ಒಂದು ಖುಷಿಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಲಾಂಗ್ ಜರ್ನಿ. ಕಲ್ಪನವ್ರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಸೊ ಇದೇ ಥರ ಇರಲಿ. ಪೂಜೆ ಟೈಮಲ್ಲಿ ಸಿಗ್ತೀನಿ ನಿಮಗೆ. ಸೊ ಅಮ್ಮ ಪೂಜೆ ಮಾಡೋದು ನಿಮಗೆ ಕಾಣ್ತಾ ಇಲ್ಲ. ಅಮ್ಮ ಸಿಂಪಲಾಗಿ ಪೂಜೆ ಮಾಡಮ್ಮ ಅಂದೆ, ಅಮ್ಮ ಪೂಜೆ ಮಾಡ್ತಾಯಿದ್ದಿ ನಮ್ಮ ರೆಡಿಗೆ ಸಿಂಪಲಾಗಿ. ಏನು ಹೂವು ಹಣ್ಣು ಕಾಯಿ ಆ ಥರ ಏನಿಲ್ಲ,
ಒಳ್ಳೆ ಮನಸ್ಸಿಂದ ಊದಿನ ಕಡ್ಡಿ ಕುಂಕುಮ ಹಚ್ಚಿದ್ರೆ ಸಾಕು. ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ 2:30ಗೆ ಅಮ್ಮನ ಎದುರಿಸಿ ಪೂಜೆ ಮಾಡ್ಸಕತ್ತೀನಿ ನಾನು. ಭಾಳ ಏನು ಟಾಸ ಮಾಡೋದು ಬೇಡ. ಸೊ ಅಮ್ಮ ಪೂಜೆ ಮಾಡಿದ್ಮೇಲೆ ರೈಡ್ ಸ್ಟಾರ್ಟ್ ಮಾಡೋದೆ. ನಿಮಗೆ ಎಲ್ಲರ ಹತ್ರ ಟೀ ಹಾಕ್ತೀನಲ್ಲ, ಸೊ ಅವ ಸಿಗ್ತೀನಿ ನಿಮಗೆ. ಗಂಗಮ್ಮನವ್ರ ಆಶೀರ್ವಾದ. ಅಮ್ಮ ಹುಷಾರಾಗಿ ಬರ್ತೀವಿ. ಆರಾಮ ಉಣ್ಕೊಂತೀನಿ, ನಾನು ಆರಾಮ ಇರ್ಬೇಕಾ? ಉಣ್ಣೋದು ತಿನ್ನೋದು ಮಕ್ಕಳೋದು ಬಲ್ಲ.